ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 32ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಚರಾಚರ ಇಡೀ ಜಗತ್ತಲ್ಲಿ ಸುಖ ದುಃಖಗಳನ್ನ ತನ್ನಂತೆ ಸಮವಾಗಿ ನೋಡೋದು ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಇಂತಹ ಪರಮಾತ್ಮ ಪ್ರಾಪ್ತವಾಗಿರುವಂತಹ ಯೋಗಿ ಮಹಾಪುರುಷನಿಗೆ ಇಡೀ ಚರಾಚರ ಜಗತ್ತಿನ ಸುಖ ದುಃಖಗಳ ಅನುಭವ ಅನ್ನೋದಿದೆಯಲ್ಲ, ಅದು ವಾಸ್ತವವಾಗಿ ಆಗುತ್ತೋ ಅವನಿಗೆ, ಅಥವಾ ಕೇವಲ ಪ್ರತೀತಿ ಮಾತ್ರ ಆಗುತ್ತೋ, ಆ ರೀತಿ ಹಾಗೋ ಹಾಗೆ ಅನ್ಸತ್ತೋ ಅವನಿಗೆ, ಅಥವಾ ನಿಜವಾಗ್ಲೂ ಅವನಿಗೆ ಅದರ ಅನುಭವ ಆಗುತ್ತಾ ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಅದನ್ನ ಅನುಭವ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ, ಮತ್ತೆ ಪ್ರತೀತಿ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ನಾವ್ ಎರಡೂ ಅನ್ಕೊಂಡಿದೀವಲ್ವಾ, ಅದೆರಡನ್ನೂ ಹೇಳೋದಕ್ಕಾಗಲ್ಲ. ಯಾವಾಗ ಅವನ ದೃಷ್ಟಿಯಲ್ಲಿ ಒಬ್ಬ ಸಚ್ಚಿದಾನಂದಘರ ಪರಮಾತ್ಮನ ಅಲ್ಲದೆ ಬೇರೆ ಯಾವುದೇ ವಸ್ತುವಿನ ಅಸ್ತಿತ್ವನೇ ಉಳಿದಿರೋದಿಲ್ವೋ, ಆಗ ಬೇರೆ ಅನುಭವ ಅನ್ನೋದು ಹೇಗಾಗುತ್ತೆ, ಯಾವ ಮಾತಿನ ಅನುಭವ ಆಗುತ್ತೆ ಅವನಿಗೆ? ಈಗ ನನ್ನ ಶರೀರ ಇದೆ, ನನ್ನ ಶರೀರವೇ ಎಲ್ಲ ಆಗಿದ್ರೆ ಅಲ್ಲಿ ಅನುಭವ ಪಡೋದಕ್ಕೆ ಬೇರೆ ಇರೋದೇ ಇಲ್ಲ. ಆದ್ರೆ ನನ್ನ ಶರೀರವನ್ನ ಬಿಟ್ಟು ಇನ್ನೊಂದು ಶರೀರ ಇದ್ದಾಗ ನನಗೆ ಅದ್ರ ಅನುಭವ ಆಗುತ್ತೆ. ಆ ಶರೀರ ಹೀಗಿದೆ ಹಾಗಿದೆ, ಅಥವಾ ಅದು ಈ ರೀತಿ ಮಾತಾಡುತ್ತೆ, ಏನೋ ಒಂದು ಅನುಭವ ಆಗುತ್ತೆ. ಎಲ್ಲವೂ ನಾನೇ ಆಗ್ಬಿಟ್ಟಾಗ, ಯಾವುದೂ ಇನ್ನು ಅಸ್ತಿತ್ವಕ್ಕೆ ಉಳಿದಿಲ್ಲ ಅಂತಂದಾಗ ಯಾವುದ್ರ ಅನುಭವ ಆಗುತ್ತೆ ಅಲ್ವಾ? ಸೊ ಅನುಭವ ಆಗೋದು ಅನ್ನೋದು ಅಲ್ಲಿಗೆ ತಪ್ಪಾಗತ್ತೆ. ಮತ್ತೆ ಕೇವಲ ಪ್ರತೀತಿ ಮಾತ್ರನೇ ಆಗೋದಾದ್ರೆ ಅವನಿಂದ ಸುಖ ಮತ್ತೆ ದುಃಖಗಳನ್ನ ಕೊಡದೇ ಇರುವಂತ ಪ್ರಯತ್ನ ಹೇಗಾಗೋದಕ್ಕೆ ಸಾಧ್ಯ? ಅದಕ್ಕೋಸ್ಕರನೇ ಈ ಸಮಯದಲ್ಲಿ ಇವ್ರೇನು ಹೇಳ್ತಾ ಇದ್ದಾರೆ ಅಂದ್ರೆ, ವಸ್ತುತಃ ಅವನ ಭಾವ ಮತ್ತೆ ದೃಷ್ಟಿ ಹೇಗಿರುತ್ತೆ ಅನ್ನೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಇದೊಂದು ವಿಚಿತ್ರವಾದಂತ ಸ್ಥಿತಿ. ಆ ಸ್ಥಿತಿಗೆ ತಲುಪಿರೋರು ಹೇಗಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಾಗತ್ತೆ ಹೊರತು ನಾವದನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅವನಿಗೆ ಅನುಭವನೇ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವನೇ ಎಲ್ಲ ಅಂತಂದ್ಮೇಲೆ ಯಾವುದ್ರ ಅನುಭವ ಆಗುತ್ತೆ ಅವನಿಗೆ? ಈಗ ನಮಗ್ ಕಣ್ಣಿಗೆ ಕಾಣಿಸುತ್ತೆ ಅವನು ಮಾಡ್ತಾ ಇದ್ದಾನೇನೋ ಅಂತಂದಾಗ, ಅದು ಬರೀ ನಮಗ್ ಕಣ್ಣಿಗೆ ಕಾಣಿಸೋದು ಅಂತಂದ್ರೆ ಅವನಿಂದ ಸುಖ ದುಃಖಗಳ ಕೊಡದೇ ಇರುವಂತ ಪ್ರಯತ್ನ ಹೇಗಾಗೋದಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಅವನಿಗೆ ಏನಾಗ್ತಾ ಇದೆ ಅನ್ನೋದು ಅವನಿಗೆ ಮಾತ್ರ ಗೊತ್ತಾಗುತ್ತೆ. ಅವನ ಭಾವ ಮತ್ತೆ ಅವನ ದೃಷ್ಟಿ ಹೇಗಿರುತ್ತೆ ಅನ್ನೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಮಾತಿನ ಮೂಲಕ ಅವನ ಭಾವ ಮತ್ತೆ ದೃಷ್ಟಿಕೋನ ಏನು ಅನ್ನೋದನ್ನ ನಾವು ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ನಾವು ಹೀಗೆ ಹೇಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಏನು ಅಂದ್ರೆ, ಅವನಿಗೆ ಪರಮಾತ್ಮನಿಂದ ಬೇರೆಯಾದಂತ ಯಾವ ವಸ್ತುವಿನ ಅನುಭವ ಯಾವತ್ತೂ ಆಗೋದಿಲ್ಲ. ಅವನ್ ಎಲ್ಲಿ ನೋಡಿದ್ರು ಏನ್ ನೋಡಿದ್ರು ಅವನಿಗೆ ಭಗವಂತನೇ, ಅದನ್ನ ಬಿಟ್ಟು ಬೇರೆ ಏನೂ ಅವನಿಗೆ ಕಾಣಿಸೋದಿಲ್ಲ ಅನ್ನೋದು ನಾವು ಹೇಳಬಹುದು. ಅಂದ್ರೆ ಇದು ನಾವು ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇನೆ. ಆದ್ರೆ ನಿಜವಾಗಲೂ ಆ ಸ್ಥಿತಿಗೆ ಯಾರು ತಲುಪಿರ್ತಾರೋ ಅವ್ರಿಗೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗೋದೇ ಹೊರತು ಅದನ್ನ ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಭಗವಂತನನ್ನ ಬಿಟ್ರೆ ಬೇರೆ ಯಾವ ವಸ್ತುವಿನ ಅನುಭವ ಕೂಡ ಯಾವತ್ತೂ ಆಗೋದಿಲ್ಲ. ಮತ್ತೆ ಲೋಕದ ದೃಷ್ಟಿಯಲ್ಲಿ ಕೇವಲ ಪ್ರತೀತಿ ಮಾತ್ರ ಆಗುತ್ತೆ. ಅಂದ್ರೆ ಅವನಿಗೆ ಹಿಂಗಾಗ್ತಾ ಇದೆ ಹಂಗಾಗ್ತಾ ಇದೆ ಅಂತ ನಾವು ನೋಡೋರ್ಗೆ ಹಂಗ ಅನ್ಸುತ್ತೆ. ಆದ್ರೂ ಕೂಡ ಅವನು ಮಾಡುವಂತ ಕೆಲಸಗಳು ಏನೇ ಆಗಿದ್ರು ಕೂಡ ಅದು ತುಂಬಾ ಉತ್ತಮವಾಗಿರುತ್ತೆ, ಸುಶೃಂಖಲವಾಗಿರುತ್ತೆ, ಮತ್ತೆ ಸುವ್ಯವಸ್ಥಿತವಾಗಿರುತ್ತೆ. ಬೇಕಾಬಿಟ್ಟಿಯಾಗಿ ಅಥವಾ ಇನ್ಯಾವುದೋ ಒಂದು ರೀಸನ್ ಆ ರೀತಿ ಅವನ ಕೆಲಸಗಳು ನಡೆಯೋದಿಲ್ಲ ಅವನಿಂದ. ಲೋಕದ ದೃಷ್ಟಿಗೆ ಅವನ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಅಂತ ಅನ್ಸಿದ್ರು ಕೂಡ ಅವನು ಮಾಡುವಂತ ಅಥವಾ ಅವನಿಂದ ಆಗುವಂತ ಕೆಲಸಗಳೆಲ್ಲವೂ ಕೂಡ ಉತ್ತಮವಾಗಿರುತ್ತೆ, ಸುವ್ಯವಸ್ಥಿತವಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇದೆಲ್ಲ ಭಗವಂತನ ಪ್ರಾಪ್ತಿ ಅಂತ ಹೇಳ್ತೀವಿ, ಅಥವಾ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ, ಅಥವಾ ಅವರಿಗೆ ಜ್ಞಾನೋದಯವಾಯಿತು ಅಂತ ಹೇಳ್ತೀವಿ, ಬೇರೆ ಬೇರೆ ಶಬ್ದಗಳಿಂದ ಅದನ್ನ ಕರಿತೀವಿ. ಆ ರೀತಿ ಎಲ್ಲ ಆಗೋದು ಯಾರೂ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಅವ್ರಿಗೇನಾಗಿದೆ ಅಂತ. ಅವರಿಗೆ ಅದು ಆಗಿರುತ್ತಷ್ಟೇನೆ ಹೊರತು ಅದನ್ನ ಅನುಭವ ಪಟ್ರು ಅಥವಾ ಅವ್ರ ಅನುಭವ ಆಯ್ತು ಅಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲವೂ ಒಂದೇ ಅನ್ನುವಂತ ಒಂದು ಸ್ಥಿತಿಗೆ ಬಂದ್ಬಿಟ್ಟಿರ್ತಾರೆ. ಅವ್ರಿಗೆ ಭಗವಂತನನ್ನ ಬಿಟ್ರೆ ಬೇರೆ ಏನೂ ಅನುಭವ ಆಗೋದಿಲ್ಲ.
ಅವ್ರ ಕೈಯಿಂದ ಏನೇ ಕೆಲಸಗಳು ನಡೀತಾ ಇದ್ರು ಕೂಡ ಅವೆಲ್ಲ ಉನ್ನತ ಮಟ್ಟದಾಗಿರುತ್ತೆ ಅಂತ. ಈಗ ನಾವು ಆತ್ಮ ಸಾಕ್ಷಾತ್ಕಾರವಾಗಿರುವಂಥವ್ರನ್ನ ನೋಡ್ತೀವಲ್ವಾ, ಅವ್ರು ಯಾವತ್ತಾದ್ರೂ ಕೆಟ್ಟದಾಗಿ ನಡ್ಕೊಳ್ತಾರ, ಅಥವಾ ಅವರಿಂದ ಕೆಟ್ಟ ಮಾತು ಬರುತ್ತಾ, ಕೆಟ್ಟ ಕೆಲಸಗಳು ನಡೆಯುತ್ತಾ? ಇಲ್ಲ. ಅವರು ವಿಶ್ವದ ಕಲ್ಯಾಣಕ್ಕೋಸ್ಕರ ಏನು ಬೇಕೋ ಅಂತ ಕೆಲಸಗಳನ್ನೇ ಮಾಡ್ತಿರ್ತಾರೆ. ಆ ರೀತಿಯ ಮಾತುಗಳನ್ನ ಜನಗಳ ಜೊತೆ ಆಡ್ತಿರ್ತಾರೆ. ಅವರು ಬದಲಾಗ್ಲಿ ಅಥವಾ ಅವರು ಒಂದು ಒಳ್ಳೆ ಉನ್ನತ ಕೆಲಸಗಳನ್ನ ಮಾಡ್ಲಿ ಅನ್ನೋ ರೀತಿ ಅವರು ಅವರನ್ನ ಹುರಿದುಂಬಿಸ್ತಾ ಇರ್ತಾರೆ. ಈ ರೀತಿ ಇರ್ತಾರಲ್ವಾ. ಸೊ ಅದಕ್ಕೋಸ್ಕರನೇ ಈ ಆತ್ಮ ಸಾಕ್ಷಾತ್ಕಾರವಾಗಿರೋದು ಹೇಗೆ, ಏನಾಗುತ್ತೆ ಅವರಿಗೆ ಅನ್ನೋದನ್ನ ಯಾರು ಹೇಳಕ್ಕಾಗಲ್ಲ. ಅದು ಅವ್ರಿಗೆ ಆಗೋ ಅಂಥದ್ದು. ಆಮೇಲೆ ಅದನ್ನ ಬೇರೆಯವ್ರಿಗೆ ಎಕ್ಸ್ಪ್ಲೈನು ಮಾಡೋದಕ್ಕಾಗೋದಿಲ್ಲ. ಅದನ್ನ ಬೇರೆ ಅನುಭವ ಕೂಡ ಆಗೋದಿಲ್ಲ. ಬೇರೆದ್ರದ್ದು ಏನರದ್ದು ಅನುಭವ ಆಗುತ್ತೆ, ಇಲ್ಲ ಅವರು ಸ್ವಯಂ ಅದೇ ಆಗ್ಬಿಟ್ಟಿರ್ತಾರೆ ಅಂತ ಅರ್ಥ. ಸೊ ಈ ರೀತಿ ಇದನ್ನ ಅರ್ಥ ಮಾಡ್ಕೊಳ್ಬೋದು. ಇದೆಲ್ಲವೂ ಕೂಡ ನಾವು ಹೇಳ್ಬೋದು ಅಷ್ಟೇನೆ, ಆದರೆ ಯಾವಾಗ ನಮಗದು ಅನುಭವ ಆಗುತ್ತೋ ಅಥವಾ ನಾವು ಆ ಸ್ಥಿತಿಗೆ ಯಾವಾಗ ತಲುಪ್ತೀವೋ ಆಗ ನಮಗದು ನಿಜ ಅರ್ಥ ಏನು ಅನ್ನೋದು ಗೊತ್ತಾಗೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.